ಮುಖ್ಯಮಂತ್ರಿಗಳು ಒಂದು ರೀತಿ ವಿಚಲಿತರಾಗಿ ಅವರಿಗೆ ಏನು ದಿಕ್ಕು ದೆಸೆ ಏನು ಕಾಣ್ತಾ ಇಲ್ಲಲ್ಲ, ಒಂಥರ ಕಾಮಾಲೆ ಕಣ್ಣಿಂದ ಎಲ್ಲವನ್ನು ನೋಡುವಂಥ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಪ್ರಪಂಚ, ನಮ್ಮ ದೇಶ ಅಲ್ಲ, ಇಡೀ ಪ್ರಪಂಚ ಎದುರಿಸ್ತಾ ಇರೋವಂಥ ದೊಡ್ಡ ಸಮಸ್ಯೆ ಅಂತೇಳಿ ಭಯೋತ್ಪಾದನೆಯಲ್ಲಿ ಲಕ್ಷಾಂತರ ಜನ ಇವತ್ತಿಗೂ ಸಾಯ್ತಾ ಇದ್ದಾರೆ. ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಇದು ಇವತ್ತು ಭಯೋತ್ಪಾದನಾ ಚಟುವಟಿಕೆಯಿಂದ ಈ ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಅನಾಹುತ ಮತ್ತು ಆರ್ಥಿಕ ಸ್ಥಿತಿನೂ ಕೂಡ ಈ ಭಯೋತ್ಪಾದನೆಯಿಂದ ಕುಂಠಿತ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸೋದು ಬಿಟ್ಬಿಟ್ಟು ಇವ್ರದ್ದು ಯಾವುದೋ ಒಂದು ತೀಟೆ ತೀರಿಸ್ಕೊಳಕ್ಕೋಸ್ಕರ ಕಾಂಗ್ರೆಸ್ಸಿನ ಫೇಲ್ಯೂರ್ಸು, ಇವತ್ತೇನು ಕಾಂಗ್ರೆಸ್ಸು ಈ ದೇಶದಲ್ಲಿ ಅಳಿಸಿ ಹೋಗ್ತಾ ಇದೆ, ಇನ್ನಷ್ಟು ಅಳಿಸಿ ಹೋಗುವಂಥ ಸ್ಥಿತಿಗೆ ಈಗ ಮುಟ್ಬಿಟ್ಟಿದೆ. ರಾಮ ಮಂದಿರ ಇಶ್ಯೂ ಆದಮೇಲೆ 500 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಯಾವ ಮತಾಂಧ ಒಬ್ಬ ಮುಸಲ್ಮಾನ್ ಒಂದು ರೀತಿ ಭಯೋತ್ಪಾದಕ ಅವನು ಬಾಬರ್ ಏಕಾಏಕಿ ದಾಳಿ ಮಾಡಿ ಅಯೋಧ್ಯೆಯ ರಾಮ ಮಂದಿರನ ಹೊಡೆದಾಕ್ದ. ಇವತ್ತು ಅದು ಒಂದು ರೀತಿ ಆ ಸಂಕೇತವನ್ನು, ಗುಲಾಮಗಿರಿಯ ಸಂಕೇತವನ್ನು ಬದಲು ಮಾಡಿ ಇವತ್ತು ನರೇಂದ್ರ ಮೋದಿಯವರು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಇದು ತಾಳಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅದಕ್ಕೋಸ್ಕರ ಇವತ್ತು ಗಾಂಧಿಯವರ ಹೆಸರು ಹೇಳಿ, ಗಾಂಧಿ ಸಿದ್ಧಾಂತದ ಹೆಸರು ಹೇಳಿ, ಗಾಂಧಿ ಹೆಸರನ್ನು ಗಾಂಧಿಯವರು ಏನು ಹೇಳಿದ್ರು, ಕಾಂಗ್ರೆಸ್ಸನ್ನು ವಿಲೀನ ಮಾಡಿ ಅಂದರೆ ತೆಗೆದಾಕಿ ಅಂತ ಹೇಳಿದ್ರು ಅವರು. ಅದ್ಯಾಕೆ ಮಾಡಲಿಲ್ಲ ಇವರು? ಕಾಂಗ್ರೆಸ್ ಪಾರ್ಟಿನ ಬಾಗಲನ್ನು ಮುಚ್ಚಿ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಕಾಂಗ್ರೆಸ್ ಪಾರ್ಟಿಯನ್ನು ಮಾಡಿದ್ದು. ಸ್ವಾತಂತ್ರ್ಯ ಬಂದ ಮೇಲೆ ನೀವು ನಿಮ್ಮದೇ ಪಾರ್ಟಿಯನ್ನು ಮಾಡ್ಕೊಳ್ಳಿ, ಕಾಂಗ್ರೆಸ್ ಹೆಸರು ಬೇಡ ಅಂತ ಹೇಳಿದ್ರು. ಅದನ್ನು ಯಾಕೆ ಫಾಲೋ ಮಾಡಲ್ಲ? ಗಾಂಧಿ ವಿಚಾರಧಾರೆಗಳು ಅಂತಲ್ಲ, ಆ ವಿಚಾರಧಾರೆಗಳಿಗೂ ಇದು ಇತ್ತಲ್ಲ. ಮತ್ತು ದೇಶನ ಇಬ್ಬಾಗ ಮಾಡಿದವರು ಇದೇ ಕಾಂಗ್ರೆಸ್ ಅವರೇ.